ಧರ್ಮಸ್ಥಳದಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವಂತಹ ಬಂಗ್ಲಗುಡ್ಡ ಪ್ರದೇಶದಲ್ಲಿ ದೂರುದಾರ ಗುರುತು ಮಾಡಿರುವಂತಹ ಸ್ಥಳ. ಅಲ್ಲಿ ಇವತ್ತಿನ ಕಾರ್ಯಾಚರಣೆ ಆರಂಭ ಆಗಿದೆ. ಜೋರಾಗಿ ಮಳೆ ಸುರಿತಾ ಇದೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆ ಮಳೆಯ ನಡುವೆಯೂ ಸದ್ಯ ದೂರುದಾರನನ್ನ ಸ್ಥಳಕ್ಕೆ ಕರ್ಕೊಂಡು ಬರಲಾಗಿದೆ. ಮೂರನೇ ದಿನದ ಕಾರ್ಯಾಚರಣೆ ಇವತ್ತು ನಡೀತಾ ಇರೋದು. ಮೊದಲ ದಿನ ಮಾರ್ಕ್ ಮಾಡಿದಂತಹ 13 ಸ್ಥಳದಲ್ಲಿ ಒಂದು ಗುಂಡಿಯನ್ನ ಅಗೆಯುವಂತಹ ಕಾರ್ಯಾಚರಣೆಯಾಗಿತ್ತು. ಆಗ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆಯಾಗಲಿಲ್ಲ. ನಿನ್ನೆ ಮತ್ತೆ 4 ಮಾರ್ಕ್ ಮಾಡಿದಂತಹ ಸ್ಥಳದಲ್ಲಿ ಮಣ್ಣನ್ನ ಅಗೆಯುವಂತಹ ಕೆಲಸ ಆಗಿತ್ತು. SIT ಅಧಿಕಾರಿಗಳ ಸಮ್ಮುಖದಲ್ಲಿ, FSL ಅಧಿಕಾರಿಗಳ ಸಮ್ಮುಖದಲ್ಲಿ, ಕಂದಾಯ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ. ನಿನ್ನೆಯ ಕಾರ್ಯಾಚರಣೆಯ ಸಂದರ್ಭದಲ್ಲೂ ಕೂಡ ದೂರುದಾರ ಹೇಳಿರುವಂತಹ ಆತ ಗುರುತು ಮಾಡಿರುವಂತಹ ಜಾಗದಲ್ಲಿ ಯಾವುದೇ ಕಳೆಬರ ಸಿಕ್ಕಿಲ್ಲ. ಇವತ್ತು ಮತ್ತೆ ಕಾರ್ಯಾಚರಣೆ ಆರಂಭ ಆಗಿದೆ. ಆದರೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಆ ಧಾರಾಕಾರ ಮಳೆಯ ನಡುವೆಯೇ 6, 7, 8 ಗುರುತು ಮಾಡಿದಂತಹ ಈ 3 ಪಾಯಿಂಟ್ಗಳಲ್ಲಿ ಇವತ್ತು ಮಣ್ಣನ್ನ ಅಗೆಯುವಂತಹ ಕಾರ್ಯಾಚರಣೆ ಆರಂಭ ಆಗತ್ತೆ. ಧಾರಾಕಾರ ಮಳೆಯ ನಡುವೆಯೇ ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. SIT ಅಧಿಕಾರಿಗಳು ದೂರುದಾರನನ್ನ ಮತ್ತೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವಂತಹ ಅರಣ್ಯ ಪ್ರದೇಶ, ಬಂಗ್ಲಗುಡ್ಡ ಅರಣ್ಯ ಪ್ರದೇಶ, ಅಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಆ ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೇವೆ. ನೇತ್ರಾವತಿ ನದಿ ತೀರದಲ್ಲಿರುವಂತಹ ಅರಣ್ಯ ಪ್ರದೇಶ, ಅಲ್ಲಿ ಮೂರನೇ ದಿನದ ಕಾರ್ಯಾಚರಣೆ ಆರಂಭ ಆಗಿದೆ. 6, 7, 8 ಗುರುತು ಮಾಡಿದಂತಹ ಈ 3 ಪಾಯಿಂಟ್ಗಳಲ್ಲಿ ಇವತ್ತು ಮಣ್ಣನ್ನ ಅಗೆಯುವಂತಹ ಕಾರ್ಯಾಚರಣೆ ನಡೆಯುತ್ತೆ. 15 ಜನ ಕಾರ್ಮಿಕರು, ಗ್ರಾಮ ಪಂಚಾಯಿತಿ ವತಿಯಿಂದ ನೇಮಕ ಆಗಿರುವಂತಹ 15 ಜನ ಕಾರ್ಮಿಕರು ಇವತ್ತು ಮಣ್ಣನ್ನ ಅಗೆಯುವುದಕ್ಕೆ ಅಂತ ಹೇಳಿ ಆಗಮಿಸಿದ್ದಾರೆ. SIT ಅಧಿಕಾರಿಗಳು ಬಂದಿದ್ದಾರೆ. ಧಾರಾಕಾರ ಮಳೆ ಸುರಿತಾ ಇದೆ. ಆ ಮಳೆಯ ಮಧ್ಯೆಯೇ ಸದ್ಯ ಕಾರ್ಯಾಚರಣೆಯನ್ನ ಕಂಟಿನ್ಯೂ ಮಾಡುವುದಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ನೇತ್ರಾವತಿ ನದಿ ತಟದಲ್ಲೇ ಇರುವಂತಹ ಪ್ರದೇಶ ಇದು. ಇವತ್ತು ಕಾರ್ಯಾಚರಣೆ ನಡೀತಾ ಇರುವಂತಹ ಸ್ಥಳ 6, 7, 8 ಒಟ್ಟು 13 ಸ್ಥಳಗಳನ್ನ ಗುರುತು ಮಾಡಿರೋದು ದೂರುದಾರ. ಈ ಜಾಗದಲ್ಲಿ ನಾನು ಶವಗಳನ್ನ ಹೂತು ಹಾಕಿದ್ದೆ ಅಂತ ಆತ ಹೇಳಿರೋದು. ಆತ ಗುರುತು ಮಾಡಿದಂಥ ಆರಂಭದ 5 ಪಾಯಿಂಟ್ ಏನಿದೆ, ಆ ಆರಂಭದ 5 ಪಾಯಿಂಟ್ಗಳಲ್ಲಿ ಯಾವುದೇ ಕಳೇಬರ ಪತ್ತೆಯಾಗಿಲ್ಲ, ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಹಾಗಂತ ಕಾರ್ಯಾಚರಣೆ ನಿಲ್ಲೋದಿಲ್ಲ. ಯಾಕಂದ್ರೆ ಆ ಭಾಗದಲ್ಲಿ ಆತ 13 ಸ್ಥಳಗಳನ್ನ ಗುರುತು ಮಾಡಿದ್ದಾನೆ. ಆ ಅಷ್ಟೂ ಸ್ಥಳಗಳಲ್ಲೂ ಕೂಡ ಮಣ್ಣನ್ನ ಅಗೆಯುವಂತಹ ಕಾರ್ಯಾಚರಣೆ ನಡೀಲೇಬೇಕು. SIT ಅಧಿಕಾರಿಗಳು ಆ ಕಾರ್ಯಾಚರಣೆಯನ್ನ ಮಾಡಲಿದ್ದಾರೆ. ಯಾವ್ಯಾವ ಸ್ಥಳದಲ್ಲಿ ಎಷ್ಟು ಅಡಿ ಆಳ, ಎಷ್ಟು ಅಗಲಕ್ಕೆ ಆ ಗುಂಡಿಯನ್ನ ಅಗೆಯಲಾಯಿತು, ಅಸ್ಥಿಪಂಜರಕ್ಕಾಗಿ ಹುಡುಕಾಟ ನಡೆಸಲಾಯಿತು ಅನ್ನೋದನ್ನ ಆ ಪಾಯಿಂಟ್ಸ್ಗಳನ್ನ ಗಮನಿಸ್ತಾ ಇದ್ದೀರಿ. ಮೊದಲ ಗುಂಡಿಯನ್ನ ಅಗೆದಂತಹ ಸಂದರ್ಭದಲ್ಲಿ, ಮೊದಲ ಪಾಯಿಂಟ್ನಲ್ಲಿ ಮಣ್ಣನ್ನ ಅಗೆದಂತಹ ಸಂದರ್ಭದಲ್ಲಿ 15 ಅಡಿ ಅಗಲಕ್ಕೆ ಮಣ್ಣನ್ನ ಅಗೆಯುವಂತಹ ಕೆಲಸವನ್ನ ಮಾಡಿದ್ರು. 8 ಅಡಿ ಆಳಕ್ಕೆ ಮಣ್ಣನ್ನ ಅಗೆಯುವಂತಹ ಕೆಲಸ ಮಾಡಿದ್ರು. ಆದ್ರೆ ಅಗೆಯುವಂತಹ ಸಂದರ್ಭದಲ್ಲಿ ಏನೂ ಕೂಡ ಅಲ್ಲಿ ಪತ್ತೆಯಾಗಲಿಲ್ಲ, ಕಳೇಬರ ಪತ್ತೆಯಾಗಿರಲಿಲ್ಲ. SIT ಅಧಿಕಾರಿಗಳು ಒಂದು ವಿಚಾರವನ್ನ ಕನ್ಫರ್ಮ್ ಮಾಡಿಲ್ಲ. ಆ ಸುಜಾತ ಭಟ್ ಅವರ ಪರ ವಕೀಲರು ಮಂಜುನಾಥ್ ಅವರು ಮಾಹಿತಿಯನ್ನ ನೀಡ್ತಾರೆ. ಆ ಜಾಗದಲ್ಲಿ ಪಾಯಿಂಟ್ ನಂಬರ್ 1ರಲ್ಲಿ ಒಂದು ಹರಿದು ಹೋಗಿರುವಂತಹ ಕೆಂಪು ಬಣ್ಣದ ಬ್ಲೌಸ್, ಹಾಗೆ ಒಂದು ಡೆಬಿಟ್ ಕಾರ್ಡ್, ಹಾಗೆ ಒಂದು ಪ್ಯಾನ್ ಕಾರ್ಡ್ ಲಭ್ಯ ಆಗಿದೆ ಅನ್ನುವಂಥ ಮಾಹಿತಿಯನ್ನ ಅವ್ರು ನೀಡಿದ್ರು. SIT ಅಧಿಕಾರಿಗಳು ಈ ಬಗ್ಗೆ ಏನು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಕೊಟ್ಟಿಲ್ಲ. ಅದು ತನಿಖೆಯ ಭಾಗ. ಅದನ್ನ ಕೂಡ ರಿಕವರಿ ಮಾಡುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ದಾರೆ. ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಮೂರನೇ ದಿನದ ಕಾರ್ಯಾಚರಣೆ, ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆಯ ಮಧ್ಯೆ ಕಾರ್ಯಾಚರಣೆ ಆರಂಭವಾಗಿದೆ. ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಇವತ್ತಿನ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ? ವಿದ್ಯಾ, ಮೂರನೇ ದಿನದ ಪರಿಶೋಧನೆಗೆ ಈಗಾಗಲೇ SIT ಅಧಿಕಾರಿಗಳು, ಹಾಗೇನೆ ಕಾರ್ಮಿಕರು ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳು, ಆರೋಗ್ಯ
ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೇನೆ FSL ನ ಟೀಮ್ ಕೂಡ ಇಲ್ಲಿ ಬಂದಿರುವಂಥದ್ದು. ಸರಿಸುಮಾರು ಒಂದು 60 ಜನ ಅಧಿಕಾರಿಗಳೊಂದಿಗೆ ಕಾರ್ಮಿಕರು ಕೂಡ ಇದ್ದಾರೆ. ಈಗಾಗಲೇ 6ನೇ ಸ್ಪಾಟ್ ಅಲ್ಲಿ ಈಗ ಉತ್ಖನನ ನಡೀತಾ ಇದೆ. ನೀವು ನೋಡ್ಬೋದು ದೃಶ್ಯದಲ್ಲಿ ನೇರ ದೃಶ್ಯಾವಳಿಗಳು ಈಗ ನ್ಯೂಸ್ ಫಸ್ಟ್ ಅಲ್ಲಿ ಬರ್ತಾ ಇರುವಂತದ್ದು. 6ನೇ ಸ್ಪಾಟ್ ಅಲ್ಲಿ ಈಗ ಈ ಉತ್ಖನನ ನಡೀತಾ ಇರುವಂತದ್ದು. ಹಾಗೇನೆ ಇದರ ನಂತರ 6ನೇ ಆದ ನಂತರ 7 ಮತ್ತು 8 ಇದೇ ಆ ಭಾಗದಲ್ಲೇ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಮುಂಜಾನೆಯೇ ಈ ಒಂದು 3 ಸ್ಪಾಟ್ಗಳಲ್ಲಿ ಕೂಡ ಅದನ್ನ ಈ ಉತ್ಖನನ ನಡೆಸಬೇಕು ಅನ್ನೋ ಒಂದು ನಿರ್ಧಾರ ಮಾಡಿದ್ದಾರೆ. ಆದ್ರೆ ಸ್ಪಾಟ್ 1ರಲ್ಲಿ ಏನು ಉತ್ಖನನ ಮಾಡುವ ಸಂದರ್ಭದಲ್ಲಿ ಯಾವುದೇ ಕಳೆಬರ ಅಥವಾ ಸಸಿಪಂದರ ಸಿಗದಿದ್ರೂ ಕೂಡ 2 ID ಕಾರ್ಡ್ಗಳು ಸಿಕ್ಕಿದ್ದು. ಒಂದು ಪ್ಯಾನ್ ಕಾರ್ಡ್, ಇನ್ನೊಂದು ಡೆಬಿಟ್ ಕಾರ್ಡ್. ಈ 2 ಡೆಬಿಟ್ ಇದನ್ನ ಇಟ್ಕೊಂಡು ಅಧಿಕಾರಿಗಳು ಈಗ ತನಿಖೆ ಮಾಡ್ತಾ ಇದ್ದಾರೆ. ಒಂದು ಪುರುಷರಿಗೆ ಸಂಬಂಧಿಸಿದಂತ ಒಂದು ಡೆಬಿಟ್ ಕಾರ್ಡ್, ಹಾಗೇನೆ ಪ್ಯಾನ್ ಕಾರ್ಡ್ ಒಬ್ಬ ಮಹಿಳೆಗೆ ಸಂಬಂಧಿಸಿದ್ದು. ಅದನ್ನ ಈಗ ಯಾರ್ದು, ಅದರ ವಾರಸುದಾರ ಯಾರು, ಇಲ್ಲಿ ಹೇಗೆ ಬಂತು, ಈ ಭಾಗದಲ್ಲಿ ಯಾಕೆ ಬಂತು ಅನ್ನೋದು, ಮತ್ತೆ ಅದು ಉತ್ಖನನ ನಡೆಸುವ ಸಂದರ್ಭದಲ್ಲಿ 1 ಅಡಿ ಆಳದ ಮಣ್ಣು ಅಗಿಬೇಕಾದ್ರೆ ಅದು ಸಿಕ್ಕಿರುವಂಥದ್ದು. ಈ ಹಿನ್ನೆಲೆ ಅದು ಇತ್ತೀಚಿನಗೆ ಬಂದಿರುವಂಥದ್ದು ಅನ್ನೋ ಒಂದು ನಿರ್ಧಾರಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಯಾಕಂದ್ರೆ ಈ ಧರ್ಮಸ್ಥಳದಲ್ಲಿ ಸ್ನಾನಘಟ್ಟದಲ್ಲಿ ಹಲವಾರು ಭಕ್ತರು ಬಂದು ತಮ್ಮ ಕೆಲವು ವಸ್ತುಗಳನ್ನ ಅಲ್ಲಿ ಬಿಸಾಡಿ ಹೋಗ್ತಾರೆ. ಸ್ನಾನಘಟ್ಟದ ಸ್ನಾನ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗುವ ಮೊದಲು ತಮ್ಮ ಇದರಲ್ಲಿ ಹಳೆಯ ವಸ್ತುಗಳನ್ನೆಲ್ಲ ಬಿಸಾಡಿ ಹೋಗುವಂತ ಒಂದು ಪರಿಪಾಠವನ್ನು ಕೆಲವು ಭಕ್ತರು ಇಲ್ಲಿ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿರುವಂತಹ ಯಾರು ಸಫಾಯಿ ಕರ್ಮಚಾರಿಗಳಿದ್ದಾರೆ ಅದನ್ನೆಲ್ಲ ತಕೊಂಡು ಆ ಒಂದು ಕಡೆಗೆ ಅವರು ಶೇಖರಣೆ ಮಾಡ್ತಾರೆ. ಯಾಕೆ ಯಾವಾಗ ನದಿಯಲ್ಲಿ ಉಕ್ಕಿ ಹರಿತದೆ, ಮಳೆಯ ಸಂದರ್ಭದಲ್ಲಿ ಹೆಚ್ಚಿನ ಮಳೆ ಆದ್ರೆ ಮತ್ತೆ ಅಥವಾ ಘಟ್ಟ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆದಾಗ ಈ ನದಿ ನೇತ್ರಾವತಿ ನದಿ ಉಕ್ಕಿ ಹರಿದಾಗ ಈ ಕಡೆ ಹೆಚ್ಚಾಗಿ ನೆರೆ ಬರ್ತದೆ. ಆ ಸಂದರ್ಭದಲ್ಲಿ ಎಲ್ಲ ಕೊಚ್ಚಿಕೊಂಡು ಬೇರೆ ಕಡೆ ಹೋಗುವಂಥದ್ದು. ಮತ್ತೆ ಆ ಸಂದರ್ಭದಲ್ಲಿ ಮಣ್ಣು ಕೂಡ ಇರ್ತದೆ. ಆ ಮಣ್ಣು ಕೂಡ ಮಣ್ಣಿನ ಅಡಿಯಲ್ಲಿ ಈ ಡೆಬಿಟ್ ಕಾರ್ಡ್ ಆಗ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ ಅದು ಡೆಬಿಟ್ ಕಾರ್ಡ್ ಹಾಗೇನೆ ಈ ಪ್ಯಾನ್ ಕಾರ್ಡ್ ಬಂದಿರಬಹುದು, ಅಲ್ಲಿ ಬಂದು ಬಿದ್ದು ಅದರ ಮೇಲೆ ಮಣ್ಣು ಶೇಖರಣೆ ಆಗಿರಬಹುದು ಅನ್ನುವ ಒಂದು ತರ್ಕ ಇದೆ. ಈ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆನೂ ಒಂದು ತನಿಖೆ ಆಗ್ತಾ ಇದೆ, ಇದು ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆ. ಈಗ ಇವತ್ತು ಕಾರ್ಯಾಚರಣೆ ನಡೀತಾ ಇದೆಯಲ್ಲ ಕಿರಣ್, ಈ ಜಾಗ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ನೇತ್ರಾವತಿ ನದಿಯ ತಟದಲ್ಲೇ ಇರುವಂತಹ ಪ್ರದೇಶ. ಅಂದ್ರೆ ನಿನ್ನೆ ಎಲ್ಲ ಕಾರ್ಯಾಚರಣೆ ಆಗಿದ್ದು ಆ ಗುಡ್ಡದ ಒಳಭಾಗದಲ್ಲಿ, ಸ್ವಲ್ಪ ಎತ್ತರದ ಭಾಗದಲ್ಲಿ ಆಗಿತ್ತು. ಆದ್ರೆ ಇವತ್ತು ನೇತ್ರಾವತಿ ನದಿಯ ತೀರಾ ಸಮೀಪದಲ್ಲಿ, ಆ ನದಿ ತೀರದಲ್ಲಿ ಕಾರ್ಯಾಚರಣೆ ನಡೀತಾ ಇರುವ ಹಾಗೆ ಕಾಣಿಸ್ತಾ ಇದೆ ಕಿರಣ್. ಖಂಡಿತ ವಿದ್ಯಾ, ಯಾಕಂದ್ರೆ ನೇತ್ರಾವತಿಯ ಪಕ್ಕದ ಸ್ನಾನಘಟ್ಟದ ಪಕ್ಕದಲ್ಲಿಯೇ ಸ್ಪಾಟ್ 1 ಇತ್ತು. ಅದರ ನಂತರ ಸ್ಪಾಟ್ 2, ಸ್ಪಾಟ್ 3 ಅದೇ ಭಾಗದಲ್ಲಿ ಎತ್ತರ ಪ್ರದೇಶದಲ್ಲಿ. ಅದರ ನಂತರ ಇದು ಈ ಒಂದು ತಿರುವು ಏನಿದೆ, ನದಿ ಒಂದು ಕಡೆ ತಿರುವನ್ನ ಪಡ್ಕೊಳ್ಳುತ್ತೆ, ಹಾಗೇನೆ ಬ್ರಿಡ್ಜ್ ಕೆಳಗಿಂದ ನದಿ ಹರಿದು ಆ ಕಡೆ ಹೋಗುವಂಥದ್ದು. ಅಲ್ಲಿ ತಿರುವಿದೆ, ಆ ತಿರುವಿನಲ್ಲಿಯೇ ಈ ಒಂದು 6ನೇ ಸ್ಪಾಟ್ ಇರುವಂಥದ್ದು. ಅದು ಕೂಡ ನದಿಯ ಪಕ್ಕದಲ್ಲಿ, ಅಂದ್ರೆ ನದಿಯ ದಡದಲ್ಲೇ ಇರುವಂತಹ ಒಂದು ಸ್ಪಾಟ್ ಅದು. ಅಲ್ಲಿ ಈಗ ಉತ್ಖನನ ನಡೆಸ್ತಾ ಇರುವಂಥದ್ದು. ದೂರುದಾರ ಹೇಳಿರುವಂಥದ್ದು, ನಾನು ಹಲವಾರು ಶವಗಳನ್ನ ಈ ಭಾಗದಲ್ಲಿ ಹೂತಿದ್ದೇನೆ ಅಂತ. ಈ ಹಿನ್ನೆಲೆಯಲ್ಲಿ ಈಗಾಗಲೇ 13 ಸ್ಪಾಟ್ಗಳನ್ನ ಆತ ತೋರಿಸಿದ್ದೇನೆ. ಒಂದು ಸ್ಪಾಟ್ ಅಂತೂ ಈ ಸ್ನಾನಘಟ್ಟದ ಆ ಭಾಗದಲ್ಲಿದೆ, ಅದು ಕೂಡ ಒಂದು ಪ್ಲೇನ್, ಅಂದ್ರೆ ಖಾಲಿ ಇರುವಂತ ಸ್ಥಳ. ಆದ್ರೆ ಈ 12 ಏನು ಸ್ಥಳಗಳಿದ್ದಾವೆ ಇದು ಈ ದಟ್ಟಾರಣ್ಯ ಪ್ರದೇಶದ ಒಳಗೆ. ಯಾಕಂದ್ರೆ ಇದನ್ನ ಬಂಗ್ಲಗುಡ್ಡೆ ಅಂತಾನೆ ಹೇಳ್ತಾರೆ. ಈ ಒಂದು ದಟ್ಟಾರಣ್ಯ ಚಿಕ್ಕ ಫಾರೆಸ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ಇದು ಅರಣ್ಯ ಇಲಾಖೆಗೆ ಸೇರಿದಂತಹ ಜಾಗ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.